ಓಂ ಶಾಂತಿ. ಭಾರತದ ಪ್ರಾಚೀನ ರಾಜಯೋಗ ಪ್ರಸಿದ್ಧ ಸಹಜ ರಾಜಯೋಗ. ರಾಜಯೋಗ ಅದು ಮನುಷ್ಯಾತ್ಮರಿಗೆ ಅವಶ್ಯಕತೆ ಇದೆಯೇ? ಆತ್ಮಗಳ ಮೂಲ ಸಂಸ್ಕಾರವೇ ಪವಿತ್ರತೆಯಾಗಿದೆ. ಅದನ್ನು ಪುನಃ ರೂಢಿಸಿಕೊಳ್ಳಲು ಆವಾಗ ಎಲ್ಲ ದುಃಖ, ಸಂಕಟಗಳು, ಕಷ್ಟಗಳು ಅವುಗಳ ಒಂದು ಬಂಧನದಿಂದ ಬಿಡುಗಡೆ ಹೊಂದಿ ಸಂಪೂರ್ಣ ಸುಖ ಶಾಂತಿಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಹಾಗಿದ್ರೆ ಪವಿತ್ರತೆಯೇ ಸುಖ ಶಾಂತಿಯ ಜನನಿ ಎಂದು ಹೇಳಬಹುದು. ಈ ಒಂದು ಮಹಾವಾಕ್ಯದ ಪ್ರಕಾರ ಆತ್ಮವು ತನ್ನ ಮೂಲ ಸ್ಥಿತಿ ಪವಿತ್ರತೆ ಆಗಿದೆ. ಆತ್ಮನಲ್ಲಿ ವಿಕಾರಿ ಸಂಸ್ಕಾರಗಳ ನಿರ್ಮೂಲನೆ ಅತ್ಯವಶ್ಯಕವಾಗಿ ಬೇಕು. ಎಲ್ಲ ಆತ್ಮಗಳು ಹಿಂದಿನ ಜನ್ಮಗಳ ವಿಕಾರಿ ಸಂಸ್ಕಾರಗಳು ಹೊರೆ ಇದೆ, ಪಾಪದ ಹೊರೆ ಇದೆ. ಆ ಒಂದು ಭಾರದ ಪ್ರಮಾಣ ಒಂದೊಂದು ಆತ್ಮದ್ದು ಸಹ ಹಿಂದಿನ ಅನೇಕ ಜನ್ಮಗಳ ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಇರುತ್ತದೆ. ಕರ್ಮ ಸಿದ್ಧಾಂತದ ಪ್ರಕಾರ ಎಲ್ಲ ಆತ್ಮಗಳಲ್ಲಿ ತಾವು ಮಾಡಿದ ಪಾಪಗಳು ಅದರ ಪ್ರಾಯಶ್ಚಿತ್ತವಾಗಿ ನೋವನ್ನು, ದುಃಖವನ್ನು, ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಪವಿತ್ರ ಆತ್ಮಗಳು ಈ ಪ್ರಕಾರ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ. ಈಗ ಕಲಿಯುಗದಲ್ಲಿ ಎಲ್ಲ ಮನುಷ್ಯರು ಒಂದಿಲ್ಲ ಒಂದು ಪ್ರಕಾರ ದುಃಖವನ್ನು ಅನುಭವಿಸುತ್ತಿದ್ದಾರೆ. ಎಲ್ಲರೂ ಹಿಂದಿನ ಜನ್ಮಗಳ ಪಾಪ ಕೃತ್ಯಗಳ ಹೊರೆ ಇದೆ, ಆ ಒಂದು ಭಾರ ಹೊತ್ತುಕೊಂಡಿವೆ. ಹಾಗಿದ್ದರೆ ಈ ಜನ್ಮದಲ್ಲಿ ಕೂಡ ದುಃಖ ಮತ್ತು ಸಂಕಟಗಳನ್ನು, ಕಷ್ಟಗಳನ್ನು ಅನುಭವಿಸೋದು ಅದರ ಮೂಲಕ ಹಿಂದಿನ ಜನ್ಮಗಳ ಪಾಪದ ಹೊರೆಯಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಲು ಸಾಧ್ಯವೇ ಎಂಬ ಪ್ರಶ್ನೆ ಇಲ್ಲಿ ಉದ್ಭವವಾಗುವುದು ಸಹಜ. ಆದರೆ ಹೀಗೆ ಬಿಡುಗಡೆ ಹೊಂದಲಾಗುವುದಿಲ್ಲ. ಏಕೆಂದರೆ ವಿಕಾರಿ ಸಂಸ್ಕಾರಗಳು ಇವೆ. ಅದು ದುಃಖವನ್ನು ಅನುಭವಿಸುವುದು, ಅದರ ಮೂಲಕ ನಮ್ಮ ಪಾಪವನ್ನು ಭಸ್ಮ ಮಾಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಇನ್ನೂ ಜಾಸ್ತಿ ಪಾಪ ಕೃತ್ಯಗಳನ್ನು ಮಾಡುವಂತೆ ಆಗಿಬಿಡುತ್ತಿದೆ. ಹೀಗಾಗಿ ಆತ್ಮರುಗಳಲ್ಲಿ ಪವಿತ್ರತೆಯ ಮಟ್ಟ ಕಡಿಮೆಯಾಗುತ್ತದೆ ಎಂದು ಹೇಳಬಹುದು. ಹಾಗಾದರೆ ಸೃಷ್ಟಿ ಚಕ್ರದ ಪ್ರಾರಂಭದಲ್ಲಿ ಅಂದರೆ ಸತ್ಯುಗದಲ್ಲಿ ಮತ್ತು ತ್ರೇತಾಯುಗಗಳಲ್ಲಿ ಪವಿತ್ರತೆಯ ಒಂದು ಪ್ರಮಾಣ ಅಥವಾ ಅಲ್ಲಿ ಯಾವುದೇ ಇಳಿಮುಖವು ಅಥವಾ ಕಲಾಹೀನರಾಗುವುದು ಕಾಣುವುದಿಲ್ಲ. ಅಂದರೆ ದೇವತೆಗಳು ನಿರ್ವಿಕಾರಿಗಳಾಗಿರುತ್ತಾರೆ ಹಾಗೂ ಯಾವ ಪಾಪಕೃತ್ಯಗಳನ್ನು ಕೂಡ ಅವರು ಮಾಡುವುದಿಲ್ಲ. ಆದರೆ ದ್ವಾಪರ ಯುಗ ಪ್ರಾರಂಭ ಆದ ನಂತರ ವಿಕಾರಗಳ ಪರಿಣಾಮವಾಗಿ ಆತ್ಮರುಗಳಲ್ಲಿ ಪವಿತ್ರತೆ ಮಟ್ಟವು ಕಡಿಮೆಯಾಗುತ್ತಾ ಹೋಗುತ್ತದೆ. ಅತಿ ಶೀಘ್ರವಾಗಿ ಅದು ಇಳಿಮುಖವಾಗುತ್ತದೆ. ಆತ್ಮಗಳು ಈ ಒಂದು ವಿಕಾರ ಸಂಸ್ಕಾರಗಳಿಗೆ ಅಥವಾ ವಿಕಾರಿ ಸಂಕಲ್ಪಗಳಿಗೆ, ವಿಕಾರ ಕರ್ಮಗಳಿಗೆ ಅವರು ವಶೀಭೂತರಾಗುತ್ತಾರೆ. ಹೀಗಾಗಿ ಆತ್ಮರಲ್ಲಿ ಇನ್ನೂ ಹೆಚ್ಚು ವಿಕಾರಿ ಸಂಸ್ಕಾರಗಳ ರಚನೆಯಾಗುತ್ತದೆ. ಆತ್ಮಗಳು ವಿಕಾರದ ಸಂಕೋಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಅದರಿಂದ ಬಿಡುಗಡೆ ಹೊಂದಲು ಸಾಧ್ಯವಾಗದೆ ಅವರು ಪರದಾಡುತ್ತಾರೆ. ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪದ ಕರ್ಮದ ಮೂಲಕ ಆ ಒಂದು ಪಾಪ ಭಸ್ಮ ಮಾಡಿಕೊಂಡು ಎಲ್ಲ ರೀತಿಯ ಬಂಧನದಿಂದ ವಿಮೋಚನೆ ಆಗಬೇಕು. ಆತ್ಮವು ತನ್ನ ಮೂಲ ಪವಿತ್ರತೆ ಅಥವಾ ಆನಂದದ ಸ್ಥಿತಿಯನ್ನು ಮತ್ತೆ ಪಡೆಯಬೇಕಾದರೆ ರಾಜಯೋಗದ ಅಭ್ಯಾಸ ಅತ್ಯವಶ್ಯಕವಾಗಿದೆ.